ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಂಡ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಬೆಳಗಾವಿ. ದಿಸ್ ಇಸ್ ಪ್ರಿಯಾಂಕಾ. ಸೊ ತಮ್ಮನೇಲಿ ನೋಡಿರಿ ನೀವು BWSSBದು AE ಎಕ್ಸಾಮ್ ಡೇಟ್ಸು ಯಾವಾಗ ಅನೌನ್ಸ್ ಮಾಡ್ತಾರೋ ಅಂತಂದು. ನೋಟಿಫಿಕೇಶನ್ ಆಗಿತ್ತು BWSSB AE JEದು. ಸೊ ಇನ್ನೂ ಫಾರ್ಮ್ ಫಿಲ್ಲಿಂಗ್ ಮಾಡೋ ಟೈಮ್ ಒಳಗನ BWSSB JEದು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದರು. ಸೊ ಯಾವಾಗೈತೆ ಅದು ಎಕ್ಸಾಮು? ಎಸ್, Jan 10th and 11th 2026ಗೆ ನಿಮಗೆ BWSSBದು JEದು ಎಕ್ಸಾಮ್ ಡೇಟ್ಸ್ ಅದಾವು. ಸೊ ಅದ್ರದ್ದು ಒಂದು ನಾವು ಅನಾಲಿಸಿಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಲೈಕ್ ಇದು BWSSBದು AE ಎಕ್ಸಾಮು Feb-March ಒಳಗೆ ಕಂಡಕ್ಟ್ ಮಾಡಬಹುದಂತ ನನಗೆ ಅನಿಸ್ತೈತಿ. ಡಿಲೇ ಆಗಬಹುದು. ಓಕೆ, ಸೊ ಬಟ್ ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವು ಏನು ಮಾಡ್ತೀರಂದ್ರೆ ಎಕ್ಸಾಮ್ ಡೇಟ್ಸ್ ಯಾವಾಗ ಬರ್ತೈತಿ ಅಂತಂದು ನೀವು ಕೇಳ್ಕೊತ ಕೊಡ್ತೀರಿ ಕ್ವಶನ್ ನನಗೆ. ಸೊ ಅದಕ್ಕಿಂತ ಮುಂಚೆ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಸ್ಟಡಿ ಅ ಲಾಟ್. ಈಗ ಟೆಕ್ನಿಕಲ್ ಒಳಗೆ ಮೋರ್ ದ್ಯಾನ್ 15 ಸಬ್ಜೆಕ್ಟ್ಸ್ ಅದಾವು. BWSSB AE ಒಳಗೆ GS ಒಳಗೆ ಮೋರ್ ದ್ಯಾನ್ 10 ಸಬ್ಜೆಕ್ಟ್ಸ್ ಅದಾವು. ಸೊ ಆಲ್ರೆಡಿ ನೋಟಿಫಿಕೇಶನ್ ಬಂದು 1 month ಆಗಿ ಹೋತು. ಸೊ ಜಸ್ಟ್ ಕೂತು ಒಂದು ಅನಾಲಿಸಿಸ್ ಮಾಡಿರಿ ನೀವು ಎಷ್ಟು ನಾನು ಸ್ಟಡಿ ಮಾಡೀನಿ ಅಂತಂದು. ಸೊ ನಾನು BWSSBದು ಅಷ್ಟೇ ಹೇಳಾಗತ್ತಿಲ್ಲ, ಯಾವುದೇ ಎಕ್ಸಾಮ್ಸ್ ಬಂದ್ರೂ ಸೊ ನಾನು ಎಷ್ಟು ಸ್ಟಡಿ ಮಾಡೇನಿ ಅನ್ನೋದು ಒಂದು ನೀವು ಅನಾಲಿಸಿಸ್ ಮಾಡಿರಿ. ಯಾಕಂದ್ರೆ ಯಾವುದು ನೋಟಿಫಿಕೇಶನ್ ಬಂದಿರ್ತಾವಲ್ಲ ಅವಾಗ ಮತ್ತು ನೀವು ನೆಕ್ಸ್ಟ್ ಯಾವ್ದು ನೋಟಿಫಿಕೇಷನ್ಸ್ ಅದಾವು ಅದು ಕ್ವಶನ್ ಕೇಳ್ತೀರಿ. ಯಾವುದು ನೋಟಿಫಿಕೇಶನ್ ಇರಲ್ಲ ಟೈಮ್ದಾಗ ಯಾವ್ದು ನೋಟಿಫಿಕೇಶನ್ ಅದಾವಂತ ಕೇಳ್ತೀರಿ. ನೋಟಿಫಿಕೇಶನ್ ಬಂದ ಮೇಲೆ ಎಕ್ಸಾಮ್ ಡೇಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತೀರಿ, ಬಟ್ ಪ್ರಿಪೇರ್ ಆಗೋದಿಲ್ಲ. ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದ ಮೇಲೆ ಏನಂತೀರಿ, ಭಾಳ ಬೇಗ ಅನೌನ್ಸ್ ಮಾಡಿದ್ರು, ನಮಗೆ ಟೈಮ ಇಲ್ಲಿ ಸ್ಟಡಿ ಮಾಡೋಕೆ, ಮೇಡಮ್ 1 month ಒಳಗೆ 2 month ಒಳಗೆ ಹೆಂಗೆ ಸ್ಟಡಿ ಮಾಡ್ಬೇಕು ನಾವಂತ ನೀವು ಕೇಳ್ತೀರಿ. ಸಿ ಯು ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಟೈಮ್. ಸೊ ನಾವು ಮೊದಲೇ ಹೇಳ್ದ ಲೈಕ್ 2019 ಒಳಗೆ ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡೇವು. ಅವಾಗಿಂದ ನಾನು ಇದನ್ನ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಒಂದ್ಸಲ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಂದ್ರೆ ಅಥವಾ ಅಟೆಂಪ್ಟ್ ಮಾಡ್ತಂದ್ರೆ ಪ್ರಿಪೇರ್ಡ್ ಇರ್ಬೇಕು ನೀವು ಯಾವಾಗಲೂ. ಸೊ ಆ ಎಕ್ಸಾಮ್ ಡೇಟ್ಸ್ ಸಂಬಂಧ ಡಿಪೆಂಡ್ ಆಗಬಾರ್ದು. ಈಗ ಸಡನ್ನಾಗಿ AEದು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದಾರಂದ್ರೆ BWSSBದು ಏನಂತೀರಿ ನೀವು, ಮ್ಯಾಮ್ ಎಷ್ಟು ಲಗು ಅನೌನ್ಸ್ ಮಾಡಿದ್ದರ್ರಿ, ನಾನು ಸ್ಟಡಿನ ಮಾಡಿಲ್ಲ ಅಂತೀರಿ. ಬಟ್ ಈಗ ನೋಡಿರಿ ನೀವು ನೋಟಿಫಿಕೇಶನ್ ಬಂದು 1 month ಆಗಿ ಹೋಯಿತು. ಸೊ ಅದಕ್ಕೆ ನಾನು ಹೇಳಕತ್ತೀನಿ, ಡೋಂಟ್ ವೇಟ್ ಫಾರ್ ಎಕ್ಸಾಮ್ ಡೇಟ್ಸ್. ಸೊ ನೀವು ಸೀರಿಯಸ್ ಆಗಿ ಎಕ್ಸಾಮ್ಸ್ ಅಟೆಂಪ್ಟ್ ಮಾಡ್ತಂದ್ರೆ ಯು ಸ್ಟಡಿ ಫಾರ್ ದ್ಯಾಟ್. ಯಾಕಂದರೆ PWD AEE ಇದೂ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗೈತಿ. ಸೊ ಆ ಸಿಲೆಬಸ್ಸು ಅದು ವೀಡಿಯೋಸು ಆಲ್ರೆಡಿ ನಾನು ಮಾಡೇನಿ. ಸೊ PWD ಪ್ಲೇಲಿಸ್ಟ್ ಒಳಗೆ ಚೆಕ್ ಮಾಡಿರಿ. ಸೊ ನೀವೀಗ BWSSB ಪ್ರಿಪೇರ್ ಆದ್ರಂದ್ರೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ PWD AEE ಆಲ್ಸೋ. ಸೊ ನೋ ಡೌಟ್ PWD AEE ಇಸ್ ಡಿಸ್ಕ್ರಿಪ್ಟಿವ್. ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸ್ ಒಳಗೆ ಇನ್ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀನಿ. ಬಟ್ ಈಗ ಒಂದು ಈ ವಿಡಿಯೋ ಮಾಡೋದು ಇಂಟೆನ್ಷನ್ ಏನಂದ್ರೆ, ಸೊ ಎಕ್ಸಾಮ್ ಡೇಟ್ ಸಂಬಂಧ ವೇಟ್ ಮಾಡಬೇಡ್ರಿ, ಸ್ಟಡಿ ಮಾಡಿರಿ. ಯಾಕಂದ್ರೆ ಎಕ್ಸಾಮ್ ಯಾವಾಗಾರೆ ಕಂಡಕ್ಟ್ ಮಾಡಲಿ ಅವರು ವಿದಿನ್ 15 days ಮಾಡಲಿ, 1 month ಮಾಡಲಿ, 2 months ಆಗಲೇ ಮಾಡಲಿ, ಯು ಶುಡ್ ನೋ ಯುವರ್ ಸೆಲ್ಫ್ ದ್ಯಾಟ್ ವೆದರ್ ಐ ಆಮ್ ಕೇಪೇಬಲ್ ಟು ಅಟೆಂಪ್ಟ್ ದ ಎಕ್ಸಾಮ್ ಆರ್ ನಾಟ್. ಸೊ ನನಗೆ ಒಂದು ಎಕ್ಸಾಮ್ ಕೊಟ್ರೆ ನಾನು ಆನ್ಸರ್ ಮಾಡೋಕ್ಕೆ ನನಗೆ ಕೆಪಾಸಿಟಿ ಐತೋ ಇಲ್ಲೋ ಅನ್ನೋದು ನೀವು ಅನಾಲಿಸಿಸ್ ಮಾಡ್ಕೋರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಸೊ ಬಿ ಪ್ರಿಪೇರ್ಡ್. ಸೊ ದ್ಯಾಟ್ ವಾಸ್ ದ ಮೇನ್ ಇಂಟೆನ್ಷನ್ ಆಫ್ ಮೇಕಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ.